ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಡೊನಾಲ್ಡ್ ಟ್ರಂಪ್ಗೆ ಭಾರತದ ಮೇಲೆ ಅದು ಯಾಕೋ ಸಿಟ್ಟು ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ಅದು ಮೋದಿಯವರ ಮೇಲಿನ ವೈಯಕ್ತಿಕ ಸಿಟ್ಟು ಇಡೀ ದೇಶದ ಮೇಲೆ ಸಮಸ್ಯೆ ಬೀರ್ತಾ ಇದೆಯಾ ಅಂತಲೂ ಸಹ ಯೋಚನೆ ಮಾಡಬೇಕಾದಂತಹ ಹಂತಕ್ಕೆ ನಾವು ಬಂದಿದ್ದೀವಿ. ಅದು ಎಲ್ಲ ಘಟ್ಟಗಳನ್ನು ದಾಟಿ 50% ಟ್ಯಾಕ್ಸ್ ಇದೆ ಈಗ ನಮ್ಮ ಮೇಲೆ. ಭಾರತದ ಪದಾರ್ಥಗಳನ್ನ ವಸ್ತುಗಳನ್ನ ಅಮೆರಿಕಾಗೆ ಕಳಿಸ್ಬೇಕು ಅಂದ್ರೆ 50% ಟ್ಯಾಕ್ಸ್. ಅದರಿಂದಾನೇ ಎಕ್ಸ್ಪೋರ್ಟ್ ಕಂಪನಿಗಳು ತತ್ತರಿಸಿ ಹೋಗಿದವೆ. ಇದರ ನಡುವೆ ನಿನ್ನೆ ಬಹಳ ದೊಡ್ಡ ಬಾಂಬ್ ಅಂದ್ರೆ ಬಹಳ ದೊಡ್ಡ ಬಾಂಬ್ ಅಮೆರಿಕದಿಂದ ಬಂದು ಬಿದ್ದಿದೆ. ಟ್ರಂಪ್ ಕಡೆಯಿಂದ ಬಂದು ಬಿದ್ದಿದೆ. ಅದು ಏನು ಅಂದ್ರೆ H1B ವೀಸಾ ದರವನ್ನ 100 ಪಟ್ಟು, ಒಂದಲ್ಲ ಎರಡಲ್ಲ 10 ಅಲ್ಲ 20 ಅಲ್ಲ 100 ಪಟ್ಟು ಹೆಚ್ಚಿಸಿ ಡೊನಾಲ್ಡ್ ಟ್ರಂಪ್ ಆದೇಶ ಹೊರಡಿಸಿದರೆ ಆ ಮೂಲಕ ಭಾರತದ 35 ಲಕ್ಷ ಕೋಟಿ ರೂಪಾಯಿಗಳ ಬಿಸ್ನೆಸ್ IT ಸೆಕ್ಟರ್ ಥರ 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 ನಡುಗುತ್ತಾ ಇದೆ. ನರೇಂದ್ರ ಮೋದಿ ಅವರಿಗೆ $1 ಲಕ್ಷ ಶಾಕ್ ಬಿದ್ದಂಗಾಗಿದೆ. ಸೊ ಏನಿದು H1B ವೀಸಾ ಅಂದ್ರೆ ಏನು, ಅದರ ದರ ಏರಿಕೆಯಿಂದ ಯಾರಿಗೆಲ್ಲ ಎಫೆಕ್ಟ್ ಆಗತ್ತೆ, ಭಾರತದಲ್ಲಿ ಏನೆಲ್ಲ ಸಮಸ್ಯೆಗಳಾಗತ್ತೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. H1B ವೀಸಾ ಅಂದ್ರೆ ಅಮೆರಿಕದಲ್ಲಿ ವಿದೇಶಿಯರು ಹೋಗಿ ಕೆಲಸ ಮಾಡೋದಕ್ಕೆ ಪಡೆದುಕೊಳ್ಳುವ ಪರವಾನಗಿ ಅಂತ ಅನ್ಕೊಳ್ಳಿ. ಒಂದು ಲೈಸೆನ್ಸ್ ಅದು. ಆ ವೀಸಾ ಇದ್ರೆ ಮಾತ್ರ ನೀವು ಅಲ್ಲಿ ಕೆಲಸ ಮಾಡಬಹುದು. ಇಂಜಿನಿಯರ್ಗಳು, ಡಾಕ್ಟರ್ಗಳು, ಸ್ಕಿಲ್ಡ್ ಲೇಬರ್ ಕೆಲಸ ಮಾಡೋದಕ್ಕೆ ಆ ಕಂಪನಿಗಳು ಸ್ಪಾನ್ಸರ್ ಮಾಡಬಹುದು, ಕಂಪನಿಗಳೇ ಪೇ ಮಾಡಬಹುದು. ಮೋಸ್ಟ್ ಆಫ್ ದಿ ಕೇಸಸ್ ಕಂಪನಿಗಳೇ ಪೇ ಮಾಡ್ತವೆ. ಯಾಕಂದ್ರೆ ಅವ್ರಿಗೆ ಸ್ಕಿಲ್ ಇರುವಂತಹ, ತಂತ್ರಜ್ಞಾನ ಗೊತ್ತಿರುವಂತಹ, ವೈದ್ಯಕೀಯ ಗೊತ್ತಿರುವಂತಹ ಎಲ್ಲ ಒಳ್ಳೆಯ ಅಭ್ಯರ್ಥಿಗಳು, ಕೆಲಸಗಾರರು ಬೇಕು ಅಂದ್ರೆ ವಿದೇಶಗಳಿಂದ ತರಿಸ್ಕೊಳ್ತಾರೆ. ಭಾರತದಿಂದಲೂ ಸಹ 3-4 ಲಕ್ಷ ಜನ ಅಲ್ಲಿಗೆ ಪ್ರತಿ ವರ್ಷ ಹೋಗ್ತಾರೆ. ಸ್ಕಿಲ್ಡ್ ಲೇಬರ್ ಮಾತ್ರ ನಾನು ಹೇಳ್ತಿರೋದು. ಅವರನ್ನ ಕೆಲಸಕ್ಕೆ ಇಟ್ಕೊಳ್ಳೋದಕ್ಕೆ ಕಂಪನಿಗಳು ಆ ದೇಶಕ್ಕೆ, ಅಮೆರಿಕಾಗೆ ಒಂದಷ್ಟು ಫೀಸನ್ನು ಕೊಡ್ತವೆ. H1B ವೀಸಾ ಅಂತ ಪಡ್ಕೊಂಡು ಅದಕ್ಕೆ ಫೀಸನ್ನು ಕೊಡ್ತವೆ. ಆ ಫೀಸು ಈ ಹಿಂದೆ 3 ವರ್ಷಗಳಿಗೆ, ಸರಿಯಾಗಿ ಕೇಳಿಸ್ಕೊಳ್ಳಿ, 3 ವರ್ಷಗಳಿಗೆ $1,000-1,500 ಇತ್ತು. ಅಂದರೆ 3 ವರ್ಷಕ್ಕೆ 80,000ದಿಂದ 1,20,000 ಅಥವಾ 88,000 ಇವತ್ತಿನ ಡಾಲರ್ ಬೆಲೆಯಲ್ಲಿ ನೋಡೋದಾದ್ರೆ 88,000ದಿಂದ 1,30,000 ನಡುವೆ ಇತ್ತು 3 ವರ್ಷಗಳಿಗೆ. ಅದನ್ನ ಡೊನಾಲ್ಡ್ ಟ್ರಂಪ್ ಈಗ ಏನ್ ಮಾಡಿದ್ದಾರೆ ಗೊತ್ತಾ? 1 ವರ್ಷಕ್ಕೆ $1 ಲಕ್ಷ ಮಾಡಿದ್ದಾರೆ. ಅಂದ್ರೆ 3 ವರ್ಷಕ್ಕೆ 2.65 ಕೋಟಿ ರೂಪಾಯಿಗಳಾಗ್ತವೆ. ಈ ಹಿಂದೆ 88,000ದಿಂದ 1,30,000 ಒಳಗಡೆ ಇದ್ದಂತಹ H1B ವೀಸಾ ಫೀಸು ಈಗ ಅದೇ 3 ವರ್ಷಕ್ಕೆ 2,65,00,000ಕ್ಕಿಂತ ಜಾಸ್ತಿ ಆಗತ್ತೆ. ವರ್ಷಕ್ಕೇನೆ 88ರಿಂದ 90 ಲಕ್ಷ ರೂಪಾಯಿ ಬರುತ್ತೆ. ಸೊ ಇದು 100 ಪಟ್ಟಿಗಿಂತ ಜಾಸ್ತಿನೇ ಆಯ್ತು. 100 ಪಟ್ಟಿಗಿಂತ ಜಾಸ್ತಿನೇ ಆಯ್ತು. ಯಾಕೆ ಮಾಡಿರೋದು ಇದು ಅಮೆರಿಕ, ಡೊನಾಲ್ಡ್ ಟ್ರಂಪ್ ಅಂದ್ರೆ ಅಲ್ಲಿನ ಕಂಪನಿಗಳು ಸ್ಥಳೀಯರಿಗೆ ಉದ್ಯೋಗ ಕೊಡಿ. ನೀವ್ಯಾಕೆ ಆಯಾ ಬೇರೆ ಬೇರೆ ದೇಶಗಳಿಂದ ಕರ್ಕೊಂಡು ಬರ್ತೀರಿ? ಇಲ್ಲಿಲ್ವಾ ಸ್ಕಿಲ್ಡ್ ಲೇಬರ್? ನಮಗೆ ನಿರುದ್ಯೋಗ ಇಲ್ವಾ? ಇಲ್ಲಿರುವವರಿಗೆ ಉದ್ಯೋಗ ಕೊಡಿ. ಬೇರೆ ಕಡೆಯಿಂದ ಕರ್ಕೊಂಡು ಬರಲೇಬೇಕು ಅನ್ನೋದು ನಿಮ್ಮ ಹಠ ಆದರೆ ಕೊಡಿ ಇಷ್ಟೊಂದು ದುಡ್ಡು. ಒಂದೊಂದು ಎಂಪ್ಲಾಯಿಗೆ ಪ್ರತಿ ವರ್ಷ 1 ಕೋಟಿ ರೂಪಾಯಿವರೆಗೂ ಆಗುತ್ತೆ. ಕೊಡಿ. ಅದು ಕಟ್ಟಬಾರ್ದು ಅನ್ಕೊಳ್ತೀರಾ? ಆ ಹಣ ಜಾಸ್ತಿ ಆಯ್ತು ಅನ್ಕೊಳ್ತೀರಾ? ಉಳಿಸ್ಬೇಕು ಅಂತನಾ? ಸ್ಥಳೀಯರಿಗೆ ಅವಕಾಶ ಮಾಡಿಕೊಡಿ. ಇಷ್ಟೇ ಡೊನಾಲ್ಡ್ ಟ್ರಂಪ್ ಸಿಂಪಲ್ ಲಾಜಿಕ್. ನಮ್ಮವ್ರಿಗೆ ಜಾಗ ಕೊಡಬೇಕು. ಹೇಗೆ ಭಾರತದಲ್ಲಿ ಹೇಳ್ತಾರಲ್ಲ, ಮೇಕ್ ಇನ್ ಇಂಡಿಯಾ, ಬೈ ಇಂಡಿಯನ್ ಪ್ರಾಡಕ್ಟ್ಸ್, ಆ ರೀತಿಯಾಗಿ ಅಮೆರಿಕದು ಸಹ ಈಗ ಆ ರೀತಿಯಾದ ಮನಸ್ಥಿತಿ. ಮಗ ಅಂತ ಕರೀತಾರೆ ಅದನ್ನ. ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅನ್ನೋದು ಡೊನಾಲ್ಡ್ ಟ್ರಂಪ್ ಚುನಾವಣಾ ಘೋಷಣೆ. ಅದನ್ನ ಜಾರಿ ಮಾಡೋದಕ್ಕೇನೆ ಈ ಟ್ಯಾರಿಫ್ಗಳು ಅದು ಇದು. ಆದರೆ ಈ ಟ್ಯಾರಿಫ್ಗಳ ಹಿಂದೆ ಮೊದಲೇ 50% ಎಕ್ಸ್ಪೋರ್ಟ್ ಮೇಲೆ ಹಾಕಿರೋದ್ರ ಹಿಂದೆ, ಈಗ ಈ ಒಂದು ಘೋಷಣೆ ಹಿಂದೆ
ಕೇವಲ ದೇಶದ ನಡುವೆ ಸಂಬಂಧಗಳು ಮಾತ್ರ ಇದೆ ಅನ್ಕೋಬೇಡಿ. ಡೊನಾಲ್ಡ್ ಟ್ರಂಪ್ಗೆ ಮೋದಿ ಅವ್ರ ಮೇಲೆ ಬಹಳ ಸಿಟ್ಟಿದೆ. ಅದು ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನ ಸ್ವೀಕರಿಸಬೇಕಾದಾಗಲೇ ಗೊತ್ತಾಯ್ತು. ಯಾಕಂದ್ರೆ ಮೋದಿಗೆ ವೈಯಕ್ತಿಕ ಆಹ್ವಾನ ಇರಲಿಲ್ಲ, ದೇಶಕ್ಕೆ ಆಹ್ವಾನ ಇತ್ತು. ಆದರೆ ಬೇರೆ ದೇಶದ ಪ್ರಧಾನಿಗಳು, ರಾಷ್ಟ್ರಪತಿಗಳಿಗೆ ವೈಯಕ್ತಿಕ ಆಹ್ವಾನ ಇತ್ತು. ಇನ್ವಿಟೇಷನ್ ವೈಯಕ್ತಿಕವಾಗಿ ಅವರ ಹೆಸರಿಗೆ ಹೋಗಿತ್ತು, ಭಾರತಕ್ಕೆ ಇಂಡಿಯಾ ಹೆಸರಲ್ಲಿ ಬಂದಿತ್ತು. ಹಾಗಾಗಿ ಮೋದಿ ಅಲ್ಲಿಗೆ ಹೋಗಿರಲಿಲ್ಲ, ವಿದೇಶ ಮಂತ್ರಿಯನ್ನು ಕಳಿಸ್ಕೊಟ್ಟಿದ್ರು. ಅವಮಾನ ಆಗೋಗುತ್ತೆ ಹೋದರೆ ಅಂತ. ಅದೇ ಚೈನಾದ ಜಿ ಜಿನ್ಪಿಂಗ್ಗೆ ವೈಯಕ್ತಿಕ ಆಹ್ವಾನ ಇತ್ತು, ಬ್ರೆಜಿಲ್ನ ಪ್ರೆಸಿಡೆಂಟ್ಗೆ ವೈಯಕ್ತಿಕ ಆಹ್ವಾನ ಇತ್ತು, ಸಾಕಷ್ಟು ಜನಕ್ಕೆ ವೈಯಕ್ತಿಕ ಆಹ್ವಾನ ಇತ್ತು. ಅಷ್ಟ್ಯಾಕೆ? ಬಂಡವಾಳಶಾಹಿ ಅಂಬಾನಿಗೂ ಇತ್ತು, ಮೋದಿಗಿರ್ಲಿಲ್ಲ. ಸಿಟ್ಟ್ಯಾಕೆ? ಕಳೆದ ಇದರಲ್ಲಿ ಚುನಾವಣೆಯಲ್ಲಿ, ಅಮೆರಿಕದ ಚುನಾವಣೆಗಳೇ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಜೋ ಬೈಡೆನ್ ರಾಷ್ಟ್ರಪತಿಯಾಗಿದ್ದಾಗ ಕಮಲಾ ಹ್ಯಾರಿಸ್ ಗೆದ್ದು ಬಿಡ್ತಾರೆ ಅನ್ನುವ ಲೆಕ್ಕಾಚಾರದಲ್ಲಿ ನರೇಂದ್ರ ಮೋದಿ ಅವರು ಟ್ರಂಪ್ನ ಅಮೆರಿಕಾಗೆ ಹೋಗಿಯೂ ಸಹ ಭೇಟಿ ಮಾಡಿರಲಿಲ್ಲ. ಟ್ರಂಪ್ ಭೇಟಿ ಮಾಡಬೇಕು ಅಂತ ಬಯಸಿದ್ರು ಸಹ ಭೇಟಿ ಮಾಡಿರಲಿಲ್ಲ. ಗೆಲ್ಲೋದು ಕಮಲಾ ಹ್ಯಾರಿಸ್ ಅಂತ ಹೇಳಿ ಕಮಲಾ ಹ್ಯಾರಿಸ್ನ ಭೇಟಿ ಮಾಡಿಕೊಂಡು ಮೋದಿ ಸಾಹೇಬರು ವಾಪಸ್ ಬಂದರು. ಅಲ್ಲಿ ರಿಸಲ್ಟ್ ಉಲ್ಟಾಯಿತು, ಟ್ರಂಪ್ ಗೆದ್ದು ಬಿಟ್ರು. ಅದು ಒಂದು ಕಾರಣ ಇದೆ, ಬೇರೆ ಕಾರಣಗಳು ಇದ್ದಾವೆ, ಅದು ಒಂದು ಕಾರಣ ಇದೆ. ಸೊ ಈಗ ಈ ರೀತಿಯಾಗಿ ಒಂದೊಂದೇ ಹಂತ 50% ಎಕ್ಸ್ಪೋರ್ಟ್ ಮೇಲೆ ಟ್ಯಾರಿಫ್, ಇದರ ಮೇಲೆ ಈಗ 100ಕ್ಕಿಂತ ಹೆಚ್ಚು ಪಟ್ಟು H1B ವೀಸಾ ದುಬಾರಿ ಮಾಡಿಟ್ಟಿರೋದು. ಹಾಗಾದ್ರೆ ಏನು ಎಫೆಕ್ಟು ಭಾರತದ ಮೇಲೆ? ಯಾರಿಗೆ ಎಫೆಕ್ಟು? ಮುಖ್ಯವಾಗಿ IT ಇಂಡಸ್ಟ್ರಿನೇ ಇದರಿಂದ ದೊಡ್ಡದಾಗಿ ಪೆಟ್ಟು ಬೀಳೋದು. IT ಇಂಡಸ್ಟ್ರಿ ಭಾರತದಲ್ಲಿ TCS ಕಂಪನಿ 15ರಿಂದ 16 ಲಕ್ಷ ಕೋಟಿ ರೂಪಾಯಿ ಮಾಡುತ್ತೆ ಒಂದು ವರ್ಷಕ್ಕೆ. ಅದರ ಮೇಲೆ ದೊಡ್ಡ ಪ್ರಭಾವ ಬೀಳುತ್ತೆ. ಇನ್ಫೋಸಿಸ್ 6 ಲಕ್ಷ ಕೋಟಿ ವರ್ಷಕ್ಕೆ, HCL 4 ಲಕ್ಷ ಕೋಟಿ, ವಿಪ್ರೋ 2.5 ಲಕ್ಷ ಕೋಟಿ, ಟೆಕ್ ಮಹೀಂದ್ರ 1.5 ಲಕ್ಷ ಕೋಟಿ, ಮೈಂಡ್ ಟ್ರೀ 1.5 ಲಕ್ಷ ಕೋಟಿ. ಇವು ಮೇಜರ್ ಟಾಪ್ ಅಲ್ಲಿ ಇರುವಂತಹ ಕಂಪನಿಗಳು. ಉಳಿದಂತೆ ಇನ್ನೊಂದಷ್ಟು ನೂರಾರು ಕಂಪನಿಗಳು, ಸಾವಿರಾರು ಜನ, ಲಕ್ಷಾಂತರ ಜನ ಅಂತ ಹೇಳಬೇಕು, ಎಲ್ರಿಗೂ ಎಫೆಕ್ಟ್ ಆಗುತ್ತೆ. ಇದರಲ್ಲಿ ಇನ್ನೊಂದೇನು ಅಂದ್ರೆ, ಎಜುಕೇಶನ್ ಲೋನುಗಳು ತಗೊಂಡು ದೊಡ್ಡ ದೊಡ್ಡ ವಿದ್ಯಾಭ್ಯಾಸಗಳನ್ನ ತಂದೆ ತಾಯಿ ಮಾಡಿಸಿರ್ತಾರೆ. ಅವರ ಕನಸೆ ಅಮೆರಿಕಾಗೆ ಹೋಗಿ ಕೆಲಸ ಸಿಗುತ್ತೆ, ದುಡಿದು ಆ ಲೋನನ್ನು ತೀರಿಸ್ಬೋದು ಅಂತ. ಈಗ ಆ ಕಂಪನಿಗಳು 1 ಕೋಟಿ ರೂಪಾಯಿ ಕೊಟ್ಟು, ಸಂಬಳನೂ ಕೊಟ್ಟು, 1 ಕೋಟಿ ವರ್ಷಕ್ಕೆ ಇವರ ಹೆಸರಲ್ಲಿ ಗೌರ್ಮೆಂಟ್ಗೂ ಕೊಟ್ಟು ಇವರನ್ನ ಕೆಲಸಕ್ಕೆ ತಗೊಳ್ತಾರ? ತಗೊಳ್ಳಲ್ಲ. ಉದ್ಯೋಗ ಸೃಷ್ಟಿ ಆಗುತ್ತಾ ಅಮೆರಿಕದಲ್ಲಿ? ಬೇರೆ ದೇಶದವರಿಗೆ ಆಗಲ್ಲ, ಭಾರತೀಯರಿಗಾಗತ್ತಾ? ಆಗಲ್ಲ. ಈ ಎಜುಕೇಶನ್ ಲೋನ್ ತಗೊಂಡಿರೋರು ದೊಡ್ಡ ಮಟ್ಟದಲ್ಲಿ ಪೆಟ್ಟು ತಿಂತಾರೆ, ಮೊದಲನೇದಾಗಿ. ಎರಡನೇದಾಗಿ ಕೆಲಸ ಕಳ್ಕೊಳ್ತಾರೆ ಅಲ್ಲಿರೋರು. ನಿಮಗೆ ಸಂಬಳನೂ ಕೊಟ್ಟು 1 ಕೋಟಿ ರೂಪಾಯಿ ಗೌರ್ಮೆಂಟ್ಗೂ ಕೊಡೋಕ್ಕಾಗೋದಿಲ್ಲ, ನೀವು ಕೆಲಸ ಬಿಟ್ಟು ಹೋಗಿ, ನಾವು ಲೋಕಲ್ಸ್ಗೆ ಕೆಲಸ ಕೊಡ್ತೀವಿ ಅಂತ ಅಲ್ಲಿನ IT ಕಂಪನಿಗಳು ಹೇಳುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಗೂಗಲ್ ಆಗಬಹುದು, ಆಪಲ್ ಆಗಬಹುದು, ಬೇರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಲಕ್ಷಾಂತರ ಜನ ಕೆಲಸ ಮಾಡ್ತಿದ್ದಾರೆ ಭಾರತೀಯರು. IT ಸೆಕ್ಟರಲ್ಲಿ 3ರಿಂದ 4 ಲಕ್ಷ ಜನ ಇದ್ದಾರಂತೆ ಭಾರತೀಯರಲ್ಲಿ. ಸ್ಕಿಲ್ಡ್ ಲೇಬರ್ ಮಾತ್ರ ನಾನು ಹೇಳ್ತಿರೋದು. ಅಷ್ಟು ಜನ ಕೆಲಸ ಕಳ್ಕೊಳ್ಳೋ ಸಾಧ್ಯತೆ. ಅಷ್ಟು ಜನ ಭಾರತಕ್ಕೆ ಬರೋದಾದ್ರೆ ಇಲ್ಲಿ ಬಂದು ಏನ್ ಮಾಡಬೇಕು? ಗಲಭೆ ಮಾಡಬೇಕು, ಧರ್ಮದ ನಡುವೆ ಗಲಾಟೆಗಳು ಮಾಡಬೇಕು, ಹೊಸ ಹೆಸರಲ್ಲಿ ರೌಡಿಸಂ ಮಾಡಬೇಕು, ಇನ್ಯಾವುದೋ ಹೆಸರಲ್ಲಿ ಇನ್ನೇನಾದ್ರು ಮಾಡಬೇಕು. ಜಾಸ್ತಿ ಮಾತಾಡಿದ್ರೆ ಪಕೋಡ ಮಾರಬೇಕು. ಸೊ ಇದು ಈಗ ಬಂದಿರುವ ದೊಡ್ಡ ಆಪತ್ತು, ದೇಶಕ್ಕೆ ದೊಡ್ಡ ಆಪತ್ತಿದೆ ಆಕ್ಚುಲಿ. ಅದರಲ್ಲೂ ಯುವಕರಿಗೆ, ಉದ್ಯೋಗವನ್ನು ಅರಸಿ ಹೋಗುವವರಿಗೆ ದೊಡ್ಡ ಆಪತ್ತಿದು. ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ. ಡೊನಾಲ್ಡ್ ಟ್ರಂಪ್ ದಾಳಿ ಭಾರತದ ವಿರುದ್ಧ ನಿರಂತರವಾಗಿ ನಡೀತಾನೆ ಇದೆ. ಯಾವಾಗ ನಿಲ್ಲುತ್ತೆ ಅನ್ನೋದರ ಸೂಚನೆಗಳೇ ಇಲ್ಲ. ದೊಡ್ಡ ಆಪತ್ತು ಅಂತ ಎಲ್ಲರೂ ಯೋಚನೆ ಮಾಡ್ತಿದ್ದಾರೆ, ಎಲ್ಲರೂ ತಲೆ ಕೆಡಿಸ್ಕೊಂಡಿದ್ದಾರೆ. ಆದರೆ ನಮ್ಮ ನರೇಂದ್ರ ಮೋದಿ ಅವರು ಮಾತ್ರ ಗುಜರಾತ್ ಅಲ್ಲಿದ್ದಾರೆ, ರೋಡ್ ಶೋ ಅಲ್ಲಿದ್ದಾರೆ, ಖುಷಿಯಾಗಿದ್ದಾರೆ. ಯಾರೇನಾದ್ರೇನೋ, ಇನ್ನಿರೋ ಅದು ಎಷ್ಟು ದಿನ ಇರ್ತೀನೋ ಈ ಸೀಟಲ್ಲಿ, ಇರೋಷ್ಟು ದಿನ ಸಾವಿರಾರು ಕೋಟಿದು ಫ್ಲೈಟ್ ಇದೆ, ಯಾವ ದೇಶ ಬಿಟ್ಟಿದನೋ ಎಲ್ಲ ಸುತ್ತಬಿಡೋಣ, ಇಲ್ಲಿಯೂ ಸಹ ಏನೆಲ್ಲ ಎಂಜಾಯ್ ಮಾಡ್ಬೋದ ಮಾಡ್ಬಿಡೋಣ. ಆಮೇಲೆ ಯಾವ್ರ ಹಾಳಾಗೋದ್ರೇನು, ದೇಶ ಹಾಳಾಗೋದ್ರೇನು. PM ಕೇರ್ ಫಂಡ್ ಅಂತ ಒಂದಷ್ಟು ಫಂಡ್ ಇದೆ,
ಅದನ್ನು ತಗೊಂಡು ಎಲ್ಲಾದರೂ ಸೆಟ್ಲ್ ಆದರೆ ಸರಿ, ನನಗೆ ಯಾವ ಚಿಂತೆನೂ ಇಲ್ಲ ಅನ್ನೋ ರೀತಿಯಲ್ಲಿ ನರೇಂದ್ರ ಮೋದಿ ಗುಜರಾತಲ್ಲಿ ಅಂದ್ಕೊಂಡು ಓಡಾಡ್ತವ್ರೆ. ಏನೂ ಸಮಸ್ಯೆ ಆಗಿಲ್ಲ ನಮಗೆ ಅಂತ. ಅಷ್ಟೇ ಈ ದೇಶದ ಕಥೆ. ಸೊ ಇದಿಷ್ಟು H1B ವೀಸಾ ಕುರಿತಾಗಿ ಬಂದಿರುವಂತಹ ಆಘಾತಕಾರಿಯಾದಂತಹ ಸುದ್ದಿ. ಅದರಲ್ಲೂ ಯುವ ಜನತೆಗೆ, ಅದರಲ್ಲೂ ಸ್ಕಿಲ್ಡ್ ಲೇಬರ್ ಅಮೆರಿಕಾಗೆ ಹೋಗಬೇಕು ಅನ್ನೋ ಕನಸು ಕಟ್ಕೊಂಡಿರೋರಿಗೆ, ಲೋನ್ ತಗೊಂಡು ಓದಿರೋರಿಗೆ, ಅವ್ರಿಗೆ ದೊಡ್ಡ ಸಮಸ್ಯೆ ಆಗುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೇನೆಲ್ಲ ಆಗುತ್ತೆ ಅಂತ. ಸೊ ಇಂತಹದ್ದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.